Good morning students. In the previous class we discussed meaning and features of unitary government. In today's class I am going to explain you the meaning and features of federal government. Federal government is against to the unitary government. Federation is nothing but the distribution of power. In federal state, the powers are equally divided and distributed between central and state. In unitary states, all the powers are concentrated in the hands of one government, but in federal state, the powers of the state are equally divided and distributed between central and state government. So, in federal state there are two sets of government, one at the central level and another one at the state level, but in unitary states there is only one government. The example for the federal state is United States of America. USA is the first nation which introduced federal government after the American War of Independence. So, the term federation or the federation is derived from the Latin word foedus. In Latin language, foedus means treaty or agreement. So, in federal state the powers are divided and distributed between central and state. So, the federal state come into existence as an agreement between the central and also the state. ಫೆಡ್ರಲ್ ಸ್ಟೇಟ್ ಅಂತ ಹೇಳಿದರೆ ನಾವು ಸಂಯುಕ್ತ ಸರ್ಕಾರ ಅಂತೇಳಿ ಹೇಳ್ತೇವೆ. ಅಂದರೆ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದಂಥ ಏಕಾತ್ಮಕ ಸರ್ಕಾರಕ್ಕೆ ವಿರುದ್ಧವಾಗಿರುವುದೇ ಸಂಯುಕ್ತ ಸರ್ಕಾರ. ಯಾಕಂತಂದರೆ ಏಕಾತ್ಮಕ ಸರ್ಕಾರದಲ್ಲಿ ಎಲ್ಲ ಅಧಿಕಾರಿಗಳು ಕೇಂದ್ರೀಕೃತವಾಗಿರ್ತದೆ ಒಂದು ಗೌರ್ಮೆಂಟಲ್ಲಿ. ಆದರೆ ಸಂಯುಕ್ತ ಸರ್ಕಾರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಒಂದು ರಾಜ್ಯದ ಅಧಿಕಾರಗಳು ಅಥವಾ ಒಂದು ದೇಶದ ಅಧಿಕಾರವು ಕೇಂದ್ರ ಮತ್ತು ರಾಜ್ಯದ ನಡುವೆ ಸಮಾನವಾಗಿ ಹಂಚಿ ಹೋಗ್ತದೆ. ಈ ಮಾದರಿಯ ಸರ್ಕಾರವನ್ನು ನಾವೇನಂತ ಹೇಳ್ತೇವೆ ಅಂತ ಹೇಳಿದರೆ ಸಂಯುಕ್ತ ಸರ್ಕಾರ ಅಂತೇಳಿ ಹೇಳ್ತೇವೆ. ಯಾಕಂತಂದರೆ ಇಲ್ಲಿ ಅಧಿಕಾರವು ಕಾನ್ಸಂಟ್ರೇಟ್ ಆಗಿರುವುದಿಲ್ಲ, ಬದಲಾಗಿ ಏನಾಗ್ತದೆ ಅದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಮಾನವಾಗಿ ಡಿವೈಡ್ ಆಗಿ ಹೋಗಿರ್ತದೆ. ಹಾಗಾಗಿ ಇಲ್ಲಿ ಎರಡು ಸರ್ಕಾರಗಳನ್ನು ನಾವು ಕಾಣ್ತೇವೆ, ಒಂದು ಕೇಂದ್ರದಲ್ಲಿ ಇನ್ನೊಂದು ರಾಜ್ಯದಲ್ಲಿ. ಎಕ್ಸಾಂಪಲ್ ಫಾರ್ ದ ಫೆಡರಲ್ ಸ್ಟೇಟ್ ಯಾವುದು ಅಂತ ಹೇಳಿದರೆ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೇಳಿ. ಫಸ್ಟ್ ನೇಷನ್ ಫೆಡರಲ್ ಸ್ಟೇಟನ್ನು ಅಥವಾ ಫೆಡರಲ್ ಗೌರ್ಮೆಂಟನ್ನು ಜಾರಿಗೆ ತಂದ ಮೊದಲ ದೇಶ ಯಾವುದು ಅಂತ ಹೇಳಿದರೆ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈ ಫೆಡರೇಷನ್ಸ್ ಅನ್ನುವಂಥ ವರ್ಡ್ ಅನ್ನುವಂಥದ್ದು ಲ್ಯಾಟಿನ್ ಶಬ್ದವಾದಂತಹ ಫೋಡಸ್ ಅನ್ನುವಂಥ ಶಬ್ದದಿಂದ ಬಂದದ್ದು. ಲ್ಯಾಟಿನ್ ಭಾಷೆಯಲ್ಲಿ ಫೋಡಸ್ ಅಂದರೆ ಏನು ಅರ್ಥ ಕೊಡ್ತದೆ ಅಂತ ಹೇಳಿದರೆ ಎಗ್ರಿಮೆಂಟ್, ಒಪ್ಪಂದ ಅನ್ನುವಂಥದ್ದು ಅನ್ನುವ ಅರ್ಥವನ್ನು ಕೊಡ್ತದೆ ಅಂತೇಳಿ. ಸೊ ಈ ಫೆಡರಲ್ ಗೌರ್ಮೆಂಟ್ ಅಥವಾ ಸಂಯುಕ್ತ ಸರ್ಕಾರ ಕೂಡ ಬಂದದ್ದು ಒಂದು ರೀತಿಯ ಎಗ್ರಿಮೆಂಟಿನ ಮುಖಾಂತರ ಅಂತೇಳಿ ಹೇಳ್ಬೋದು. ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಮೂಲಕ ಒಂದು ಎಗ್ರಿಮೆಂಟಿನ ಮೂಲಕ ಬಂದಿರುವಂತಹ ಸರ್ಕಾರ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಡೆಫಿನಿಷನ್, ಅಕಾರ್ಡಿಂಗ್ ಟು ಹ್ಯಾಮಿಲ್ಟನ್, ಫೆಡರೇಷನ್ ಮೀನ್ಸ್ ಫೆಡರೇಷನ್ ಈಸ್ ಆನ್ ಅಸೋಸಿಯೇಷನ್ ಆಫ್ ಸ್ಟೇಟ್ಸ್ ದಟ್ ಫಾರ್ಮ್ಸ್ ಎ ನ್ಯೂ ಒನ್ಸ್. He says that federation is an association of state that form a new ones. That forms a new ones means here new ones means central government. So, he says that federation is an association of state which forms a new one, that is the central government ಅಂತೇಳಿ. ಹ್ಯಾಮಿಲ್ಟನ್ ಏನು ಹೇಳ್ತಾರಂತ ಹೇಳಿದರೆ ಸಂಯುಕ್ತ ಸರ್ಕಾರ ಅಂತ ಹೇಳಿದರೆ ಒಂದು ಹೊಸ ಅಸೋಸಿಯೇಷನನ್ನು ಸ್ಥಾಪಿಸಲಿಕ್ಕೆ ಅಥವಾ ಒಂದು ಹೊಸ ಅಸೋಸಿಯೇಷನ್, ಹೊಸ ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಎಲ್ಲ ರಾಜ್ಯಗಳು ಒಗ್ಗೂಡಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಸಂಯುಕ್ತ ವ್ಯವಸ್ಥೆ ಅಂತೇಳಿ ಹೇಳ್ಬೋದು ಅಂತೇಳಿ. ಹೊಸ ವ್ಯವಸ್ಥೆ ಯಾವುದಿಲ್ಲಿ ಅಂತ ಹೇಳಿದರೆ ಅದು ಸೆಂಟ್ರಲ್ ಗೌರ್ಮೆಂಟ್. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದು ಈಗ ಇನ್ ಫೆಡರಲ್ ಸ್ಟೇಟಲ್ಲಿ ಹೇಗೆ ಸೆಂಟ್ರಲ್ ಗೌರ್ಮೆಂಟ್ ಕ್ರಿಯೇಟ್ ಆಯಿತು ಅಂತ ಹೇಳಿದರೆ ನಾನು ಆಗಲೇ ಹೇಳಿದ ಹಾಗೆ ಫೆಡರಲ್ ಗೌರ್ಮೆಂಟ್ ಈಸ್ ಫಾರ್ಮ್ಡ್ ಆಸ್ ಆನ್ ಎಗ್ರಿಮೆಂಟ್ ಬಿಟ್ವೀನ್ ದ ಸ್ಟೇಟ್ ಅಂತೇಳಿ. ಸೊ ಎಲ್ಲ ಸ್ಟೇಟ್ಗಳು ಸೇರಿ ಅಥವಾ ಆಲ್ ದ ಸ್ಟೇಟ್ ಬೈ ಟ್ರಾನ್ಸ್ಫರಿಂಗ್ ಇಟ್ಸ್ ಪವರ್ಸ್ ಇಟ್ ಕ್ರಿಯೇಟ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ. ಯಾವುದೇ ನಾವು ಫೆಡರಲ್ ಸ್ಟೇಟಲ್ಲಿ ನೋಡಿದರೆ ಅಲ್ಲಿ ಎಲ್ಲವೂ ರಾಜ್ಯಗಳು ಸೇರಿ ಏನು ಮಾಡಿದ್ದು ಅಂತ ಹೇಳಿದರೆ ಒಂದು ಹೊಸ ಸಂಸ್ಥೆಯನ್ನು ಸೃಷ್ಟಿ ಮಾಡಿದ್ದು. ಅದು ಆ ಹೊಸ ಸಂಸ್ಥೆ ಯಾವುದು ಅಂತ ಹೇಳಿದರೆ
ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ. ಇದನ್ನೇ ಹ್ಯಾಮಿಲ್ಟನ್ ಹೇಳಿದ್ರು. ಅಂದರೆ ಒಂದು ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸಲಿಕ್ಕೋಸ್ಕರ ಎಲ್ಲ ರಾಜ್ಯಗಳು ಒಗ್ಗೂಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಸಂಯುಕ್ತ ವ್ಯವಸ್ಥೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಹೇಗೆ ಬಂದದ್ದು? ಎಲ್ಲ ಸ್ಟೇಟ್ಗಳು ಒಟ್ಟುಗೂಡಿ ಒಪ್ಪಂದದ ಮೂಲಕ ಕ್ರಿಯೇಟ್ ಮಾಡಿದಂಥ ಒಂದು ಹೊಸ ವ್ಯವಸ್ಥೆಯನ್ನು ನಾವು ಸಂಯುಕ್ತ ವ್ಯವಸ್ಥೆ ಅಂತೇಳಿ ಹೇಳ್ಬೋದು. ಸೊ ಫೆಡರೇಷನ್ ಅಂತ ಹೇಳಿದರೆ ಫೆಡರೇಷನ್ಸ್ ಮೀನ್ಸ್ ಅಥವಾ ಫೆಡರೇಷನ್ಸ್ ಈಸ್ ನಥಿಂಗ್ ಬಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್. ಇನ್ ಫೆಡರಲ್ ಸ್ಟೇಟ್ ಪವರ್ಸ್ ಆರ್ ಈಕ್ವಲಿ ಡಿವೈಡೆಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. Next features of federal state. First one, division of power. The first feature of the unitary state is concentration of power, but in first feature of the federal state is division of power. Adhikarada hanchike antili. As I said earlier, in federal state the powers of the state are equally divided and distributed between central and also the state. Both the government gets the power directly from the constitution. In federal state, both the central and also the state are constitutionally created, and both the government get the power directly from the constitution. In unitary state, central and the state, only the central government is a constitutionally created. States are created by the central government in unitary state, but in federal state both the governments are created by the constitution, or it is constitutionally created body. ಈಗ ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ ನೋಡೋದಿದ್ರೆ ಇಲ್ಲಿ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯದ ನಡುವೆ ಸಮಾನವಾಗಿ ಹಂಚಿ ಹೋಗ್ತದೆ. ಹಾಗಾಗಿ ಇಲ್ಲಿ ಈ ವ್ಯವಸ್ಥೆಯಲ್ಲಿ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಅದು ಎಲ್ಲಿಂದ ಅಧಿಕಾರವನ್ನು ಪಡೆದುಕೊಳ್ತಿದೆ ಅಂತ ಹೇಳಿದರೆ ನೇರವಾಗಿ ಕಾನ್ಸ್ಟಿಟ್ಯೂಷನಿಂದಲೇ ಅಧಿಕಾರವನ್ನು ಪಡೆದುಕೊಳ್ಳುವುದು. ಈ ಮಾದರಿ ವ್ಯವಸ್ಥೆಯಲ್ಲಿ ರಾಜ್ಯಗಳು ಕೇಂದ್ರವನ್ನು ಡಿಪೆಂಡ್ ಆಗಿಕೊಂಡಿರಬೇಕಾಗಿಲ್ಲ ಅಧಿಕಾರಕ್ಕೋಸ್ಕರ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕೇಂದ್ರಗಳಿಗೆ ಕೂಡ ಅಧಿಕಾರ ಕೊಡೋದು ಕಾನ್ಸ್ಟಿಟ್ಯೂಷನ್, ರಾಜ್ಯಗಳು ಕೂಡ ಅಧಿಕಾರವನ್ನು ಎಲ್ಲಿಂದ ಪಡ್ಕೊಳ್ಳೋದು ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳನ್ನು ನಾವೇನಂತ ಹೇಳ್ತೇವೆ ಅಂತ ಹೇಳಿದರೆ ಸಂವಿಧಾನದಿಂದ ರಚಿತವಾಗಿರುವಂತಹ ಸಂಸ್ಥೆಗಳು ಅಂತೇಳಿ. ಹಾಗಾಗಿ ಬೋತ್ ದ ಗೌರ್ಮೆಂಟ್ಸ್ ವರ್ಕ್ ಇಂಡಿಪೆಂಡೆಂಟ್ಲಿ ಅಂತೇಳಿ. ಇಲ್ಲಿ ಎರಡೂ ಸರ್ಕಾರಗಳು ಕೂಡ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತದೆ. ನೆಕ್ಸ್ಟ್ second feature of the federal government is dual government or double government. In federal state there are two sets of government, one at the central level and another one at the state level, and both the governments are constitutionally created, and central government, in federal state the state government need not depend upon the central for the powers. Both the governments work independently in their own jurisdiction ಅಂತೇಳಿ. ಈ ಸಂಯುಕ್ತ ವ್ಯವಸ್ಥೆಯಲ್ಲಿ ಎರಡು ಮಾದರಿಯ ಸರ್ಕಾರಗಳನ್ನು ನಾವು ಕಾಣ್ತೇವೆ. ಏಕಾತ್ಮಕದಲ್ಲಿ ಒಂದೇ ಸರ್ಕಾರ ಅನ್ನುವಂಥದ್ದು ಇರುವುದು, ಇಲ್ಲಿ ಎರಡು ರೀತಿಯ ಸರ್ಕಾರಗಳನ್ನು ನಾವು ಕಾಣ್ತೇವೆ. ಒಂದು ಕೇಂದ್ರ ಸರ್ಕಾರ, ಕೇಂದ್ರ ಲೆವೆಲಲ್ಲಿ, ರಾಜ್ಯ ಸರ್ಕಾರಗಳು ರಾಜ್ಯ ಮಟ್ಟದಲ್ಲಿ ಅಂತೇಳಿ. ಎರಡೂ ಗೌರ್ಮೆಂಟ್ಗಳು ಕೂಡ ಅದರದರ ವ್ಯಾಪ್ತಿಯಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತದೆ. ಯಾಕೆಂತಂದರೆ ಇಲ್ಲಿ ರಾಜ್ಯಗಳು ಕೇಂದ್ರಗಳನ್ನು ಅಧಿಕಾರಕ್ಕೋಸ್ಕರ ಡಿಪೆಂಡ್ ಆಗಬೇಕಾಗಿಲ್ಲ, ಬೇರೆ ವಿಷಯಕ್ಕೆ ಡಿಪೆಂಡ್ ಆಗಬೇಕಂತ ಇದ್ದರೂ ಕೂಡ ಅಧಿಕಾರಕ್ಕೋಸ್ಕರ ಡಿಪೆಂಡ್ ಆಗಬೇಕಾಗಿಲ್ಲ. ಯಾಕೆಂತಂದರೆ ಇಲ್ಲಿ ರಾಜ್ಯಗಳಿಗೆ ಕೂಡ ಅಧಿಕಾರ ಯಾವುದು ಕೊಟ್ಟಿರ್ತದೆ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಥರ್ಡ್ ಫೀಚರ್, written and rigid constitution. In federal state usually constitution is written and rigid in nature. For example, United States of America. In USA constitution is written and very rigid in nature. A written constitution is very essential in federal state. Why a written constitution is very essential in federal state? Because a written constitution is essential for a federal state because only the written constitution may avoid the clashes between the central and also the state by explaining the powers of both the central and also the state government very clearly. Because when the state consists two sets of government, the clashes between the two governments are common. So to avoid the clashes between the central and also the state,
ಕಾನ್ಸ್ಟಿಟ್ಯೂಷನ್ ಮಸ್ಟ್ ಬಿ ರಿಟನ್ ಇನ್ ನೇಚರ್ ಇನ್ ಫೆಡ್ರಲ್ ಸ್ಟೇಟ್ ಅಂತೇಳಿ. ಈಗ ಸಾಮಾನ್ಯವಾಗಿ ಫೆಡ್ರಲ್ ಸ್ಟೇಟ್ಗಳಲ್ಲಿ ಸಂಯುಕ್ತ ವ್ಯವಸ್ಥೆ ಇದ್ದ ಕಡೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನ್ ರಿಟನ್ ಆಗಿರಲೇಬೇಕು, ಅನ್ರಿಟನ್ ಆಗಲಿಕ್ಕಾಗೋದಿಲ್ಲ. ಅದು ಯುನಿಟರಿ ಸ್ಟೇಟಲ್ಲಿ ಕಾನ್ಸ್ಟಿಟ್ಯೂಷನ್ ಮೇ ಬಿ ಇನ್ ಎ ರಿಟನ್ ಫಾರ್ಮ್ ಆರ್ ಇನ್ ಎ ಅನ್ರಿಟನ್ ಫಾರ್ಮ್, ಅಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ ಆದರೂ ನಡೀತದೆ. ಆದರೆ ಫೆಡ್ರಲ್ ವ್ಯವಸ್ಥೆ ಇದ್ದ ಕಡೆಯಲ್ಲಿ ಕಾನ್ಸ್ಟಿಟ್ಯೂಷನ್ ರಿಟನ್ನೇ ಆಗಿರಬೇಕು, ಲಿಖಿತವೇ ಆಗಿರಬೇಕು. ಯಾಕೆ ಅಂತ ಹೇಳಿದರೆ ಫೆಡ್ರಲಲ್ಲಿ ಎರಡು ರೀತಿಯ ಸರ್ಕಾರಗಳಿರ್ತದೆ, ಎರಡು ಸರ್ಕಾರಗಳಿರ್ತದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂತೇಳಿ. ಯಾವಾಗ ಕೇಂದ್ರ ಮತ್ತು ರಾಜ್ಯ ಅನ್ನುವಂಥ ಸರ್ಕಾರಗಳಿರ್ತದೆ ಎರಡೆರಡು, ಆವಾಗ ಏನಾಗ್ತದೆ ಅಂತ ಹೇಳಿದರೆ ಎರಡೂ ಸರ್ಕಾರಗಳ ನಡುವೆ ಕ್ಲಾಶಸ್ಗಳು ಬರುವುದು. ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ, ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಶಸ್ಗಳು ಬರುವುದು ಸಾಮಾನ್ಯ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಏನಾಗಿರಬೇಕು ಅಂತ ಹೇಳಿದರೆ ರಿಟನ್ ಆಗಿರಬೇಕು ಅಂತೇಳಿ. ಯಾಕಂತಂದರೆ ರಿಟನ್ ಕಾನ್ಸ್ಟಿಟ್ಯೂಷನ್ ಮಾತ್ರ ಏನು ಮಾಡ್ತದೆ ಅಂತ ಹೇಳಿದರೆ ಓನ್ಲಿ ರಿಟನ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲೇನ್ಸ್ what are the role and responsibility, powers and functions of the central and also the ಸ್ಟೇಟ್ ಗೌರ್ಮೆಂಟ್. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಯಾಕಿರಬೇಕು ಅಂತ ಹೇಳಿದರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಮಾತ್ರ ಏನು ಹೇಳ್ತದೆ, ಕೇಂದ್ರ ಸರ್ಕಾರಗಳ ಕಾರ್ಯಗಳೇನು, ರಾಜ್ಯ ಸರ್ಕಾರಗಳ ಕಾರ್ಯಗಳೇನು, ಅದರ ವ್ಯಾಪ್ತಿಗಳೇನು ಅಂತೇಳಿ. ಹೀಗೆ ಹೇಳಿದಾಗ ಏನಾಗ್ತದೆ, ಎರಡು ಗೌರ್ಮೆಂಟಿಗೆ ಕೂಡ ಅದರದರ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸಲಿಕ್ಕಾಗ್ತದೆ. ಅದು ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ಲಿ ಮಾತ್ರ ಸಾಧ್ಯ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತ ಹೇಳಿದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ರಾಜ್ಯ ಸರ್ಕಾರಗಳಿಗೆ ಏನು ಕೆಲಸ ಮಾಡಬೇಕಂತ ಗೊತ್ತಾಗೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮೇ ಇಂಟರ್ಫಿಯರ್ ಇನ್ ದ ಜೂರಿಡಿಕ್ಷನ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಮೇ interfere in the jurisdiction of the central. So to avoid the clashes, to avoid all these clashes between the central and the state, constitution must be written in federal state antale. Next, rigid constitution and at the same time constitution is also rigid in nature in federal state. Yakanta helidre the government may misuse, to avoid the misuse of constitution by the government. ಕಾನ್ಸ್ಟಿಟ್ಯೂಷನ್ ಏನಾಗಿರ್ತದೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಫೆಡ್ರಲ್ ಸ್ಟೇಟಲ್ಲಿ ತುಂಬ ರಿಜಿಡ್ ಅನ್ನುವಂಥದ್ದೇ ಆಗಿರುತ್ತೆ. USA ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸಂಯುಕ್ತ ವ್ಯವಸ್ಥೆ ಇದ್ದಲ್ಲಿ ಕಾನ್ಸ್ಟಿಟ್ಯೂಷನ್ ತುಂಬ ಏನಾಗಿರ್ತದೆ, ಕಠಿಣವಾಗಿರ್ತದೆ. ಯಾಕೆ ಅಂತ ಹೇಳಿದರೆ ಕಠಿಣ ಆಗಿಲ್ಲ ಅಂತ ಹೇಳಿದರೆ ಅದನ್ನು ತಿದ್ದುಪಡಿ ಮಾಡೋದು ತುಂಬ ಈಸಿ ಅಂತ ಆದರೆ, ಕಾನ್ಸ್ಟಿಟ್ಯೂಷನಲ್ಲಿ ಚೇಂಜ್ ಮಾಡೋದು ತುಂಬ ಈಸಿ ಅಂತ ಹೇಳಿದರೆ ಗೌರ್ಮೆಂಟ್ ಅದನ್ನು ದುರುಪಯೋಗ ಪಡಿಸುವಂಥ ಸಾಧ್ಯತೆ ಇದೆ ಅವರವರ ಒಂದು ಸ್ವಾರ್ಥ ಉದ್ದೇಶಗಳನ್ನು ಈಡೇರಿಸೋಕ್ಕೋಸ್ಕರ. ಅದಕ್ಕೋಸ್ಕರ ಯೂಶ್ವಲಿ ಇನ್ ಫೆಡ್ರಲ್ ಸ್ಟೇಟಲ್ಲಿ ಕಾನ್ಸ್ಟಿಟ್ಯೂಷನ್ ಈಸ್ ವೆರಿ ರಿಜಿಡ್ ಇನ್ ನೇಚರ್. ನೆಕ್ಸ್ಟ್ ಫೋರ್ತ್ ಒನ್, ಸುಪ್ರಮೆಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಇನ್ ಫೆಡ್ರಲ್ ಸ್ಟೇಟ್ the constitution, or in a democratic state, constitution is considered as a supreme and sacred law of the land. Especially in federal state, constitution is considered as a sacred law of the land, fundamental law of the land. The violation of the constitution is considered as a punishable offense. In federal state, the government, both the central and also the state government, always formulate the policies according to the interest of the constitution, because the violation of the constitution in any form, either by the individual or by the government, is considered as a punishable offense. Hence both the government and the people always follow these rules and also the regulations antale. ಈಗ ಸಾಮಾನ್ಯವಾಗಿ ಫೆಡ್ರಲ್ ಸ್ಟೇಟಲ್ಲಿ ಕಾನ್ಸ್ಟಿಟ್ಯೂಷನ್ನಿಗೆ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಅನ್ನುವಂಥದ್ದು ಇರ್ತದೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಕಾನ್ಸ್ಟಿಟ್ಯೂಷನ್ ರಿಟನ್ ಕೂಡ ಆಗಿರ್ತದೆ. ಅಂದರೆ ಕಾನ್ಸ್ಟಿಟ್ಯೂಷನ್ ರಿಟನ್ ಆಗಿರುವ ಕಾರಣ ಅಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನುವಂಥದ್ದು ಇರ್ತದೆ. ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಷನ್ ಅನ್ರಿಟನ್ ಆಗಿದ್ದರೆ ಆ ಕಾನ್ಸ್ಟಿಟ್ಯೂಷನ್ ಸುಪ್ರೀಮ್ ಆಗಿರ್ತದೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಯಾಕಂತಂದರೆ ಅದು ಬರದೇ ಇಟ್ಟಿರುವುದಿಲ್ಲ. ಹಾಗಾಗಿ ಬರದೇ ಇಟ್ಟಿಲ್ಲದಿರುವ ಕಾರಣ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು, ಅದನ್ನು ಫಾಲೋ ಮಾಡೋದು ತುಂಬ ಕಷ್ಟ ಆಗಿಬಿಡ್ತದೆ. ಆದರೆ ರಿಟರ್ನ್ ಆಗಿದ್ದ ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನುವಂಥದ್ದು ಇರೋದು. ಫೆಡ್ರಲ್ ಸ್ಟೇಟಲ್ಲಿ ಸರ್ಕಾರ ಆಗಿರ್ಬೋದು, ಜನರು ಆಗಿರ್ಬೋದು, ಯಾವತ್ತೂ ಕೂಡ ಕಾನ್ಸ್ಟಿಟ್ಯೂಷನ್ನ ರೂಲ್ಸ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡ್ತಾರೆ. ಗೌರ್ಮೆಂಟ್ ಕೂಡ ಆಗಿರ್ಬೋದು ಕಾನೂನುಗಳನ್ನು ಹೇಗೆ ಮಾಡ್ತದೆ, ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಪೀಪಲ್ ಕೂಡ ಹೇಗೆ ತಮ್ಮ ಹಕ್ಕುಗಳು ಮತ್ತು ರೈಟ್ಸನ್ನು ಎಂಜಾಯ್ ಮಾಡ್ತಾರೆ, ಅದು ಕೂಡ ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಯಾಕೆ ಅಂತ ಹೇಳಿದರೆ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ಎನಿ ಫಾರ್ಮ್, ಐದರ್ ಬೈ ದ ಇಂಡಿವಿಜುವಲ್ ಆರ್ ಬೈ ದ ಗೌರ್ಮೆಂಟ್,
ಸಂವಿಧಾನವನ್ನು ಯಾರೇ ಉಲ್ಲಂಘಿಸಿದರೂ ಕೂಡ ಅದು ಸರ್ಕಾರ ಆಗಿರ್ಬೋದು, ಜನರೂ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅದು ಏನಂತ ಅನಿಸಿಕೊಳ್ತದೆ ಅಂತ ಹೇಳಿದರೆ ಶಿಕ್ಷಾರ್ಹ ಅಪರಾಧ ಅಂತೇಳಿ ಅನಿಸಿಕೊಳ್ತದೆ. ಹಾಗಾಗಿ ಸಾಮಾನ್ಯವಾಗಿ ಫೆಡರಲ್ ಸ್ಟೇಟಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಜಾಸ್ತಿ ಇಂಪಾರ್ಟೆಂಟ್ ಆಗಿರ್ತದೆ ಮತ್ತು ಇಂಪಾರ್ಟೆನ್ಸನ್ನು ಪಡ್ಕೊಳ್ತದೆ. ನೆಕ್ಸ್ಟ್ 5th ಒನ್, ಬೈಕ್ಯಾಮರಲಿಸಮ್. ಬೈಕ್ಯಾಮರಲಿಸಮ್ ಅಂತ ಹೇಳಿದರೆ ಕನ್ನಡದಲ್ಲಿ ದ್ವಿಸದನ ಅಂತೇಳಿ ಹೇಳ್ತೇವೆ. ಸೊ ಬೈಕ್ಯಾಮರಲಿಸಮ್ ಮೀನ್ಸ್ ದ ಲೆಜಿಸ್ಲೇಚರ್, ಬೈಕ್ಯಾಮರಲಿಸಮ್ ಈಸ್ ಎ bicameralism means in bicameral system the legislatures consist two houses. It consists two houses both at the central and also the state level. Bicameralism, bicameralism means two houses in the legislature. ದ್ವಿಸದನ ಅಂತ ಹೇಳಿದರೆ ಶಾಸಕಾಂಗದಲ್ಲಿ 2 ಸದನಗಳಿದ್ದರೆ, ಯಾವುದೇ ಶಾಸಕಾಂಗದಲ್ಲಿ 2 ಸದನಗಳಿದ್ದರೆ ಅದನ್ನು ನಾವು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಥವಾ ದ್ವಿಸದನ ಶಾಸಕಾಂಗ ಅಂತೇಳಿ ಹೇಳ್ತೇವೆ. ಯಾವುದು 2 ಸದನ ಅಂತ ಹೇಳಿದರೆ ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್. ಫಾರ್ ಎಕ್ಸಾಂಪಲ್, ಇನ್ ಫೆಡರಲ್ ಸ್ಟೇಟ್ ಯೂಶ್ವಲಿ ದ ಲೆಜಿಸ್ಲೇಚರ್ ಕನ್ಸಿಸ್ಟ್ 2 houses. One is upper house and another one is lower house. For example, in federal state, in the United States of America, Senate is acted as a upper house, House of Representatives is acted as a lower house. USA consists bicameralism at the central level. So, in USA legislature consists, or the US Congress, in United States of America legislature is known as a Congress. So, the Congress consists 2 houses, one is upper house and another one is lower house. Senate is acted as a upper house and House of Representatives is acted as a lower house in United States of America or in the US legislature or in the Congress ಅಂತೇಳಿ. ಬೈಕ್ಯಾಮರಲಿಸಮ್ ಅಥವಾ ದ್ವಿಸದನ ಅಂತ ಶಾಸಕಾಂಗ ಅಂತ ಹೇಳಿದರೆ ಸಾಮಾನ್ಯವಾಗಿ ಸಂಯುಕ್ತ ವ್ಯವಸ್ಥೆಯಲ್ಲಿ ನಾವು 2 ಶಾಸಕಾಂಗದಲ್ಲಿ 2 ಸದನಗಳನ್ನು ಕಾಣ್ಬೋದು. ಅದು ಯಾವುದು ಅಂತ ಹೇಳಿದರೆ ಒಂದು ಮೇಲ್ಮನೆ, ಇನ್ನೊಂದು ಕೆಳಮನೆ ಅಂತೇಳಿ. USA ಅನ್ನು ಎಕ್ಸಾಂಪಲ್ ಆಗಿ ಹೇಳೋದಿದ್ರೆ ಅಲ್ಲಿ 2 ಹೌಸಸ್ ಇದೆ. ಸೆನೆಟ್ ಅನ್ನುವಂಥದ್ದು ಮೇಲ್ಮನೆಯಾಗಿ ಕಾರ್ಯನಿರ್ವಹಿಸ್ತದೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅನ್ನುವಂಥದ್ದು, ಪ್ರತಿನಿಧಿಗಳ ಸಭೆ ಅನ್ನುವಂಥದ್ದು ಕೆಳಮನೆಯಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗೆ ನಮ್ಮ ದೇಶದಲ್ಲೂ ಕೂಡ ಅವರ್ ಲೆಜಿಸ್ಲೇಚರ್, ಯೂನಿಯನ್ ಲೆಜಿಸ್ಲೇಚರ್, ಪಾರ್ಲಿಮೆಂಟ್ ಕನ್ಸಿಸ್ಟ್ 2 houses, one is upper house, another one is lower house. In India, Rajya Sabha is acted as a upper house and Lok Sabha is acted as a lower house. So, in federal state there are 2 houses in the union legislature. So, such system is called as a bicameralism. Which house consists of 2 houses? Bicameralism means which house consists 2 houses in the legislature. Such legislature is called as a bicameral legislature ಅಂತೇಳಿ. ದ್ವಿಸದನ ಶಾಸಕಾಂಗ ಅಂತೇಳಿ ಅಂದರೆ 2 ಸದನಗಳನ್ನು ಹೊಂದಿರುವಂತಹ ಶಾಸಕಾಂಗ ಸಾಮಾನ್ಯವಾಗಿ ಫೆಡರಲ್ ಸ್ಟೇಟಲ್ಲಿ ಇರ್ತದೆ. ನೆಕ್ಸ್ಟ್ 6th ಒನ್, ಸ್ಪೆಷಲ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ. In federal state, judiciary is independent from the control of legislature and executive. Independence to the judicial system is very essential in federal state. ನಾವು ಯುನಿಟರಿ ಸಿಸ್ಟಮಲ್ಲಿ ನೋಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿರುವುದಿಲ್ಲ ಮತ್ತು ಜುಡಿಷಿಯರಿಗೆ ಸ್ಪೆಷಲ್ ಇಂಪಾರ್ಟೆನ್ಸ್ ಕೂಡ ಇರುವುದಿಲ್ಲ. ಆದರೆ ಫೆಡರಲ್ ಸ್ಟೇಟಲ್ಲಿ ಜುಡಿಷಿಯರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರ್ತದೆ. ಯಾಕೆ ಅಂತ ಹೇಳಿದರೆ ಜುಡಿಷಿಯರಿ ಅನ್ನುವಂಥದ್ದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತದೆ. ಅದು ಶಾಸಕಾಂಗ ಅಥವಾ ಕಾರ್ಯಾಂಗದ ಹಿಡಿತಕ್ಕೆ ಒಳಪಡದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತದೆ ಅಂತೇಳಿ. ಒಂದು ಸ್ವತಂತ್ರ ನ್ಯಾಯಾಂಗ ಅನ್ನುವಂಥದ್ದು ಸಂಯುಕ್ತ ವ್ಯವಸ್ಥೆಯಲ್ಲಿ ಅತಿ ಅಗತ್ಯ ಅಂತೇಳಿ. ಯಾಕೆ ಇಂಡಿಪೆಂಡೆಂಟ್ ಜುಡಿಷಿಯಲ್ ಈಸ್ ವೆರಿ ಎಸೆನ್ಷಿಯಲ್ ಇನ್ ಫೆಡರಲ್ ಸ್ಟೇಟ್? ಬಿಕಾಸ್ ಟು ಹ್ಯಾಂಡಲ್ ದ ಕೇಸಸ್ between the central and the state,
plus state versus state and also between the individual. A independent judicial system is very, very essential. For example, in United States of America, Supreme Court or the federal court is acted as a highest court or the apex court ಅಂತೇಳಿ. ಸುಪ್ರೀಂ USA ಯಲ್ಲಿರುವಂಥ ಫೆಡ್ರಲ್ ಕೋರ್ಟ್ ಸುಪ್ರೀಂ ಕೋರ್ಟ್ ಅಂತೇನು ಹೇಳ್ತೇವೆ ನಾವು, ಅದಲ್ಲಿಂದ ಹೈಯೆಸ್ಟ್ ಕೋರ್ಟ್ ಆಗಿ ಅಥವಾ ಎಪೆಕ್ಸ್ ಕೋರ್ಟ್ ಆಗಿ ಕಾರ್ಯನಿರ್ವಹಿಸ್ತದೆ. ಯಾಕೆ ಒಂದು ಸ್ವತಂತ್ರ ನ್ಯಾಯಾಂಗ ಫೆಡ್ರಲ್ ಸ್ಟೇಟಲ್ಲಿ ಬೇಕು ಅಂತ ಹೇಳಿದರೆ, ಅಲ್ಲಿ ನಾನು ಆಗಲೇ ಹೇಳಿದ ಹಾಗೆ 2 ಗೌರ್ಮೆಂಟ್ಗಳಿರ್ತದೆ, ಸೆಂಟ್ರಲ್ ಮತ್ತು ಸ್ಟೇಟ್ ಅಂತೇಳಿ. ಈ ಸೆಂಟ್ರಲ್ ಮತ್ತು ಸ್ಟೇಟ್ಗಳಿಗೆ ಸಂಬಂಧಪಟ್ಟಂಥ ಕೇಸಸ್ಸನ್ನು ಇಂಪಾರ್ಷಿಯಲ್ ಆಗಿ ನಿಷ್ಪಕ್ಷಪಾತವಾಗಿ ಹ್ಯಾಂಡಲ್ ಮಾಡಬೇಕು ಅಂತಿದ್ರೆ, ಅಥವಾ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಕೇಸಸ್ಸನ್ನು ಇಂಪಾರ್ಷಿಯಲ್ ಆಗಿ ಹ್ಯಾಂಡಲ್ ಮಾಡಬೇಕಿದ್ರೆ, ಜನರಿಗೆ ಸಂಬಂಧಪಟ್ಟಂಥ ಕೇಸಸ್ಸನ್ನು ಮುಕ್ತವಾಗಿ ನಿರ್ಧರಿಸಬೇಕು ಅಂತಿದ್ರೆ, ಎ ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್ ಈಸ್ ವೆರಿ, ವೆರಿ ಎಸೆನ್ಷಿಯಲ್ ಇನ್ ಫೆಡರಲ್ ಸ್ಟೇಟ್. ಓನ್ಲಿ ಇಂಡಿಪೆಂಡೆಂಟ್ ಜುಡಿಷಿಯರಿ ಕ್ಯಾನ್ handle the cases between the people and also between the central and the state in a impartial manner antili. Next, seventh feature of the federal state is dual citizenship. Dual citizenship or double citizenship antili, andre ದ್ವಿಪೌರತ್ವ ಅಂತೇಳಿ. ಯೂಶ್ವಲಿ ಫೆಡರಲ್ ಸ್ಟೇಟ್ ಪ್ರೊವೈಡ್ಸ್ ಡಬಲ್ ಸಿಟಿಸನ್ಶಿಪ್ ಆರ್ ದ ಡ್ಯುಯಲ್ ಸಿಟಿಸನ್ಶಿಪ್. ಯುನಿಟರಿ ಸ್ಟೇಟ್ಸ್ ಪ್ರೊವೈಡ್ಸ್ ಸಿಂಗಲ್ ಸಿಟಿಸನ್ಶಿಪ್. ನಾವು ಏಕಾತ್ಮಕ ಸರ್ಕಾರ ಇದ್ದ ಕಡೆ ಏಕಪೌರತ್ವ ಅನ್ನುವಂಥದ್ದು ಇರೋದು. ಫೆಡರಲ್ ಸ್ಟೇಟ್ ಎಲ್ಲೆಲ್ಲಿ ಇದೆ, ಫೆಡರಲ್ ಸಿಸ್ಟಮ್ ಎಲ್ಲಿ ಇರ್ತದೆ, ಅಲ್ಲೆಲ್ಲ ದ್ವಿಪೌರತ್ವ ಅನ್ನುವಂಥದ್ದಿದೆ. ಅಂದರೆ ದ್ವಿಪೌರತ್ವ ಮೀನ್ಸ್ ಸಿಟಿಸನ್ಶಿಪ್ ಆಫ್ 2 states ಎಟ್ ಎ ಟೈಮ್ ಅಂತೇಳಿ. ಒಂದೇ ಸಂದರ್ಭದಲ್ಲಿ 2 ರಾಜ್ಯಗಳ ಸಿಟಿಸನ್ಶಿಪ್ಪನ್ನು ಅಥವಾ 2 ದೇಶಗಳ ಸಿಟಿಸನ್ಶಿಪ್ಪನ್ನು ಪಡೆದುಕೊಳ್ಳುವುದು ಅಂತೇಳಿ ಅರ್ಥ. USA ಪ್ರೊವೈಡ್ಸ್ ಡ್ಯುಯಲ್ ಸಿಟಿಸನ್ಶಿಪ್ ಟು ಆಲ್ ಆಫ್ ಇಟ್ಸ್ ಸಿಟಿಸನ್ಸ್. ಅಮೆರಿಕದಲ್ಲಿ ನಾವು ನೋಡೋದಿದ್ರೆ ಅಲ್ಲಿ ಎಲ್ಲ ನಾಗರಿಕರಿಗೆ ದ್ವಿಪೌರತ್ವ ಅನ್ನುವಂಥದ್ದಿದೆ. ಇನ್ USA ಡ್ಯುಯಲ್ ಸಿಟಿಸನ್ಶಿಪ್ ಮೀನ್ಸ್ ಸಿಟಿಸನ್ಶಿಪ್ ಆಫ್ the United States of America, citizenship of the nation plus citizenship of the state ಅಂತೇಳಿ. ಸಾಮಾನ್ಯವಾಗಿ ಡ್ಯುಯಲ್ ಸಿಟಿಸನ್ಶಿಪ್ ಅಂತ ಹೇಳಿದರೆ ಸಿಟಿಸನ್ಶಿಪ್ ಆಫ್ 2 nations ಎಟ್ ಎ ಟೈಮ್ ಅಂತ ಹೇಳಿದ್ರು. ಆದರೆ ಅಮೆರಿಕದಲ್ಲಿ ದ್ವಿಪೌರತ್ವ ಅಂದರೆ ಯಾವುದು ಅಂತ ಹೇಳಿದರೆ, ಒಂದು ದೇಶದ ಪೌರತ್ವ, USA ಯ ಪೌರತ್ವ, ಹಾಗೆ ಇನ್ನೊಂದು ರಾಜ್ಯದ ಪೌರತ್ವ. ಈಗ ಒಬ್ಬ USA ಇದ್ದವನು USA ಯ ಸಿಟಿಸನ್ ಕೂಡ ಆಗಿರ್ತಾನೆ, ದೇಶದ ಸಿಟಿಸನ್ ಕೂಡ ಆಗಿರ್ತಾನೆ. ಅದೇ ಸಂದರ್ಭದಲ್ಲಿ ಅವನಿಗೊಂದು ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಕ್ಯಾಲಿಫೋರ್ನಿಯಾಕ್ಕೆ ಸೇರಿದರೆ ಅಥವಾ ಕ್ಯಾಲಿಫೋರ್ನಿಯಾದಲ್ಲಿ ವಾಸಿಸ್ತಾ ಇದ್ದರೆ ಅಲ್ಲಿ ಅದು ಕ್ಯಾಲಿಫೋರ್ನಿಯಾ ಒಂದು ಸ್ಟೇಟ್, ಅದು USA ಆ ಕ್ಯಾಲಿಫೋರ್ನಿಯಾದ ಸ್ಟೇಟ್ ಸಿಟಿಸನ್ಶಿಪ್ ಕೂಡ ಅವನಿಗೆ ಸಿಗ್ತದೆ. ಅವನು ಕ್ಯಾಲಿಫೋರ್ನಿಯಾದ ರಾಜ್ಯ ನಾಗರಿಕ ಹಾಗೂ ಅಲ್ಲಿಯ ನಾಗರಿಕ ಪ್ಲಸ್ ಒಂದು ದೇಶದ ಕೂಡ ನಾಗರಿಕ. ಅಂದರೆ ಅಲ್ಲಿ ಸಿಟಿಸನ್ಶಿಪ್ ಆಫ್ ದ ನೇಷನ್, ಇಟ್ ಪ್ರೊವೈಡ್ಸ್ ಸಿಟಿಸನ್ಶಿಪ್ ಆಫ್ ನೇಷನ್ ಪ್ಲಸ್ ಸಿಟಿಸನ್ಶಿಪ್ ಆಫ್ ದ ಸ್ಟೇಟ್ ಅಂತೇಳಿ. ಆದರೆ ಫೆಡರಲ್ ಯುನಿಟರಿ ಸ್ಟೇಟ್ಗಳಲ್ಲಿ ಕೇವಲ ಸಿಂಗಲ್ ಸಿಟಿಸನ್ಶಿಪ್ ಇರೋದು. ಅಂದರೆ ಈಗ ನಾವು ಇಂಡಿಯಾವನ್ನು ಎಕ್ಸಾಂಪಲ್ ತಗೊಂಡ್ರೆ, ಇಂಡಿಯಾ ಈಸ್ ನಾಟ್ ಎ ಯುನಿಟರಿ ಸ್ಟೇಟ್ ಆರ್ ಎ ಫೆಡರಲ್ ಸ್ಟೇಟ್. ಇಂಡಿಯಾ ಈಸ್ ನಾಟ್ ಪ್ಯೂರ್ಲಿ ಎ ಯುನಿಟರಿ ಆರ್ ಫೆಡರಲ್ ಸ್ಟೇಟ್. ಇಂಡಿಯಾ ಕನ್ಸಿಸ್ಟ್ ಬೋತ್ ಯುನಿಟರಿ ಆ್ಯಂಡ್ ಆಲ್ಸೋ ದ ಫೆಡರಲ್ ಪ್ರಿನ್ಸಿಪಲ್. ಭಾರತ ಏಕಾತ್ಮಕ ವ್ಯವಸ್ಥೆಯನ್ನು ಹೊಂದಿರುವ ದೇಶ ಕೂಡ ಅಲ್ಲ, ಅಥವಾ ಸಂಯುಕ್ತ ವ್ಯವಸ್ಥೆಯನ್ನು ಹೊಂದಿರುವಂಥ ದೇಶ ಕೂಡ ಅಲ್ಲ. ಬದಲಾಗಿ ಅದು 2 ವ್ಯವಸ್ಥೆಯನ್ನು ಹೊಂದಿಕೊಂಡಿರುವಂಥ ದೇಶ ಅಂತೇಳಿ ಹೇಳ್ತೇವೆ. ಯಾಕಂತಂದರೆ ನಮ್ಮ ದೇಶದಲ್ಲಿ ಯುನಿಟರಿ ಲಕ್ಷಣಗಳು ಕೂಡ ಇದೆ, ಫೆಡರಲ್ ಲಕ್ಷಣಗಳು ಕೂಡ ಇದೆ. ಈಗ ನಮ್ಮಲ್ಲಿ ಪವರ್ಸ್ಗಳು 2 sets ಆಫ್ ಗೌರ್ಮೆಂಟ್ ಇದೆ ಫೆಡರಲ್ ಸ್ಟೇಟಲ್ಲಿದ್ದ ಹಾಗೆ. ಆದರೆ ನಮ್ಮಲ್ಲಿರೋದು ಸಿಟಿಸನ್ಶಿಪ್ ಯಾವುದು ಅಂತ ಹೇಳಿದರೆ ಸಿಂಗಲ್ ಸಿಟಿಸನ್ಶಿಪ್. ಇಂಡಿಯಾ ಪ್ರೊವೈಡ್ಸ್ ದ ಸಿಂಗಲ್ ಸಿಟಿಸನ್ಶಿಪ್ ಟು ಆಲ್ ಆಫ್ ಇಟ್ಸ್ ಸಿಟಿಸನ್. Here in India, all the citizens represent his nation rather than his state. ಭಾರತದಲ್ಲಿ ನಾವೆಲ್ಲರೂ ನಮ್ಮ ದೇಶವನ್ನು ಪ್ರತಿನಿಧಿಸ್ತೇವೆ ಹೊರತು ನಮ್ಮ ರಾಜ್ಯವನ್ನು ಅಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮನ್ನು ಹೇಗೆ ಪ್ರತಿನಿಧಿಸ್ತೇವೆ ಅಂತ ಹೇಳಿದರೆ ಸಿಟಿಸನ್ಸ್ ಆಫ್ ಇಂಡಿಯಾ ಆರ್ ವಿ ಆರ್ ಆಲ್ ಇಂಡಿಯನ್ಸ್ ಅಂತ ಹೇಳೋದು. ಅಂದರೆ ಸಿಂಗಲ್ ಸಿಟಿಸನ್ಶಿಪ್ ಇರೋದು. ಆದರೆ ಫೆಡರಲ್ ಸ್ಟೇಟ್ ಪ್ರೊವೈಡ್ಸ್ ಡಬಲ್ ಸಿಟಿಸನ್ಶಿಪ್, citizenship of the nation plus citizenship of the state. Apart from that, in federal state, each state consists its own constitution. ಹಾಗೆ ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ ತಗೊಂಡು ನೋಡೋದಿದ್ರೆ ಅಲ್ಲಿ ದ್ವಿಪೌರತ್ವ ಮಾತ್ರ ಇರುವುದಲ್ಲ, ಪೌರತ್ವ ಅನ್ನುವಂಥದ್ದು ತುಂಬ ಅಗತ್ಯ. ಸಿಟಿಸನ್ಶಿಪ್ ಅಂದರೆ ಏನು?
Here citizenship means membership of the state. Citizenship is nothing but the membership of the state. Membership of the state is very very essential to reside in a state. ಒಂದು ಫೆಡರಲ್ ಸ್ಟೇಟಲ್ಲಿ ಡಬಲ್ ಸಿಟಿಸನ್ಶಿಪ್ ಮಾತ್ರ ಇರೋದಲ್ಲ, ಬದಲಾಗಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಪ್ರತಿ ಸ್ಟೇಟಿಗೆ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಇರ್ತದೆ. ಈಗ ನಮ್ಮ ದೇಶದಲ್ಲಿ ವಿ ಹ್ಯಾವ್ ಎ ಸಿಂಗಲ್ ಕಾನ್ಸ್ಟಿಟ್ಯೂಷನ್ಸ್, ಇಡೀ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಇರೋದು ನಮ್ಮಲ್ಲಿ. ಆದರೆ ಯು ಎಸ್ ಎಲ್ಲಿ ನಾವು ಎಕ್ಸಾಂಪಲ್ ಆಗಿ ತಗೊಂಡು ಹೇಳೋದಿದ್ರೆ ಅಲ್ಲಿ ಟೋಟಲ್ ನಂಬರ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆರ್ 50+1. 50+1 ಅಂದರೆ ಏನು? 50 ಸ್ಟೇಟ್ ಕಾನ್ಸ್ಟಿಟ್ಯೂಷನ್ plus 1 national constitution. In USA, each state has its own constitution ಅಂತಲಿ. USA ಅಲ್ಲಿ 50 ರಾಜ್ಯಗಳಿದೆ, 50 ರಾಜ್ಯಗಳಿಗೆ ಕೂಡ ಒಂದೊಂದು ಕಾನ್ಸ್ಟಿಟ್ಯೂಷನ್ ಇದೆ. ಅದಲ್ಲದೆ ಒಂದು ದೇಶದ ಕಾನ್ಸ್ಟಿಟ್ಯೂಷನ್ ಇದೆ. ಒಟ್ಟು ಅಲ್ಲಿ ಟೋಟಲ್ ಸ್ಟ್ರೆಂತ್ 51 ಕಾನ್ಸ್ಟಿಟ್ಯೂಷನ್. ಸೊ ದೀಸ್ ಆರ್ ಸಮ್ ಆಫ್ ದ ಫೀಚರ್ಸ್ ಆಫ್ federal state: division of power, dual government, written or rigid constitution, supremacy of the constitution, bicameral legislature, independent judicial system, dual citizenship and dual citizenship. These are about the meaning and also the features of federal state. So with this the fourth chapter is completed. In the fourth chapter we mainly discussed about the forms of constitution, types of constitution, written, unwritten, rigid, flexible, and forms of government, democracy, dictatorship, parliamentary, presidential, unitary, and also the federal. So with this the fourth chapter is completed. The next chapter is chapter number 5, that is about the Constitution of India. So Constitution of India, meaning of Constitution, Constituent Assembly, why Indian Constitution was come into existence, when Indian Constitution was come into existence, all these will be discussed in the next class. Thank you.